ಈಗಾಗಲೇ ಒಂದು ಸಂಬಂಧ ಮಾಡಿದ್ದೇವೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಅದೇ ಅವ್ರ ಮನೆಗೆ ಈಗ ಬಂದಿರುವಂಥದ್ದು. ನಾಳೆ ಎಲ್ಲರ ಒಂದು ಪ್ರಯತ್ನದಿಂದ ಇನ್ನೊಂದು ಸಂಬಂಧ ಮಾಡ್ತಾ ಇದ್ದೇವೆ. ಈಗಾಗಲೇ ಇವತ್ತು ಕಾರ್ಯಕ್ರಮಗಳೆಲ್ಲ ನಿಶ್ಚಯ ಆಗಿದೆ. ಈಗಾಗಲೇ ಮದುವೆ ದಿನಾಂಕನೂ ಸಹ ಫಿಕ್ಸ್ ಆಗಿದೆ. ಸಂತೋಷ, ಖುಷಿ ಇದೆ ಅದ್ರ ಬಗ್ಗೆ. ಅದ್ರ ಬಗ್ಗೆ ಸಂತೋಷ ಇದೆ. ಒಳ್ಳೆಯ ಒಂದು ಸಂಬಂಧ ಇಲ್ಲಿ ಬೆಳೆಸ್ತಾ ಇದ್ದೀವಿ, ಎರಡನೇ ಸಂಬಂಧ. ಸೊ ಅದರಿಂದ ಇಲ್ಲಿ ಸಂಬಂಧ ಜೊತೆಗೆ ಪಕ್ಷ ಬೆಳೆಸೋದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸ್ವಾರ್ಥ ಇದ್ದೇ ಇರುತ್ತೆ ರಾಜಕೀಯದಲ್ಲಿ. ಇದ್ರ ಜೊತೆಗೇನೆ ಸಂಬಂಧ ಜೊತೆಗೆ ರಾಜಕೀಯ ಒಂದು ಕೆಲಸ ಮಾಡುವಂಥದ್ದು ಇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ, ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇನೆ. ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡೋರಿದ್ದೇವೆ. ನಿಮ್ಮ ಕುರಿತು ವಿಜಯೇಂದ್ರ ಅವರು ಮಾತಾಡ್ತಾರೆ. ಅಲ್ಲ ಸರ್, ಬೀಗರನ್ನು ರಾಜಕೀಯಕ್ಕೆ ತರಬೇಕಂತಾರೆ ಹೆಂಗಂತ? ಬೀಗರು ರಾಜಕೀಯದಲ್ಲಿ ಈಗಾಗಲೇ ಇದ್ದಾರೆ. ನಾನು ಹೊಸದಾಗಿ ಏನು ಕರಿಬೇಕು ಅಗತ್ಯ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಸಂಬಂಧ ಬೆಳೆಸೋದ ಮೇಲೆ ಸಹಜವಾಗಿ ನಾವೇನು ರಾಜಕೀಯದಲ್ಲಿದ್ದೇವೆ ಅವರು ಜೊತೆಗೆ ಇರಲೇಬೇಕಾಗುತ್ತೆ. ಈಗಾಗಲೇ ಇದ್ದಾರೆ ನಮ್ಮ ಜೊತೆಗೆ. ಮತ್ತೆ ಸದನದಲ್ಲಿ ಸಿಡಿಸ್ ಅದು ಬರ್ತಾ ಇದೆ ಸರ್. ಏನಣ್ಣ ಮತ್ತೆ ಹನಿ ಟ್ರ್ಯಾಪ್ ಮಾಡಿಕೊಂಡು 40 ಜನ ಶಾಸಕರಿಗೆ ಮಾಡ್ತಾರೆ. ಈಗಾಗಲೇ ಒಂದು ಸಂಬಂಧ ಮಾಡಿದ್ದೇವೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಅದೇ ಅವ್ರ ಮನೆಗೆ ಈಗ ಬಂದಿರುವಂಥದ್ದು. ನಾಳೆ ಎಲ್ಲರ ಒಂದು ಪ್ರಯತ್ನದಿಂದ ಇನ್ನೊಂದು ಸಂಬಂಧ ಮಾಡ್ತಾ ಇದ್ದೇವೆ. ಈಗಾಗಲೇ ಇವತ್ತು ಕಾರ್ಯಕ್ರಮಗಳೆಲ್ಲ ನಿಶ್ಚಯ ಆಗಿದೆ. ಈಗಾಗಲೇ ಮದುವೆ ದಿನಾಂಕನೂ ಸಹ ಫಿಕ್ಸ್ ಆಗಿದೆ. ಸಂತೋಷ, ಖುಷಿ ಇದೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಸಂತೋಷ ಇದೆ. ಒಳ್ಳೆಯ ಒಂದು ಸಂಬಂಧ ಇಲ್ಲಿ ಬೆಳೆಸ್ತಾ ಇದ್ದೀವಿ, ಎರಡನೇ ಸಂಬಂಧ. ಸೊ ಅದರಿಂದ ಇಲ್ಲಿ ಸಂಬಂಧ ಜೊತೆಗೆ ಪಕ್ಷ ಬೆಳೆಸೋದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸ್ವಾರ್ಥ ಇದ್ದೇ ಇರುತ್ತೆ ರಾಜಕೀಯದಲ್ಲಿ. ಇದ್ರ ಜೊತೆಗೇನೆ ಸಂಬಂಧ ಜೊತೆಗೆ ರಾಜಕೀಯ ಒಂದು ಕೆಲಸ ಮಾಡುವಂಥದ್ದು ಇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ, ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇನೆ. ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡೋರಿದ್ದೇವೆ. ನಿಮ್ಮ ಕುರಿತು ವಿಜಯೇಂದ್ರ ಅವರು ಮಾತಾಡ್ತಾರೆ. ಅಲ್ಲ ಸರ್, ಬೀಗರನ್ನು ರಾಜಕೀಯಕ್ಕೆ ತರಬೇಕಂತಾರೆ ಹೆಂಗಂತ? ಬೀಗರು ರಾಜಕೀಯದಲ್ಲಿ ಈಗಾಗಲೇ ಇದ್ದಾರೆ. ನಾನು ಹೊಸದಾಗಿ ಏನು ಕರಿಬೇಕು ಅಗತ್ಯ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಸಂಬಂಧ ಬೆಳೆಸೋದ ಮೇಲೆ ಸಹಜವಾಗಿ ನಾವೇನು ರಾಜಕೀಯದಲ್ಲಿದ್ದೇವೆ ಅವರು ಜೊತೆಗೆ ಇರಲೇಬೇಕಾಗುತ್ತೆ. ಈಗಾಗಲೇ ಇದ್ದಾರೆ ನಮ್ಮ ಜೊತೆಗೆ. ಮತ್ತೆ ಸದನದಲ್ಲಿ ಸಿಡಿಸ್ ಅದು ಬರ್ತಾ ಇದೆ ಸರ್. ಏನಣ್ಣ ಸಿಡಿ ಮತ್ತೆ ಹನಿ ಟ್ರ್ಯಾಪ್ ಮಾಡಿಕೊಂಡು 40 ಜನ ಶಾಸಕರಿಗೆ ಮಾಡ್ತಾರೆ.